ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ಉತ್ತರ ಭಾರತದ ರಾಜ್ಯಗಳ ಕುರಿತು ತಿಳಿದುಕೊಳ್ಳೋಣ. ಉತ್ತರ ಭಾರತದ ರಾಜ್ಯಗಳು. ಭಾರತದ ಉತ್ತರ ಭಾಗದಲ್ಲಿ ಇರುವ ಪ್ರಮುಖ 7 ರಾಜ್ಯಗಳನ್ನು ಉತ್ತರ ಭಾರತದ ಸಪ್ತ ರಾಜ್ಯಗಳು ಎಂದು ಕರೆಯಲಾಗುತ್ತದೆ. ಈ ರಾಜ್ಯಗಳು ಇತಿಹಾಸ, ಸಂಸ್ಕೃತಿ, ಕೃಷಿ, ಧರ್ಮ ಮತ್ತು ಪ್ರವಾಸೋದ್ಯಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಉತ್ತರ ಪ್ರದೇಶ್. ರಾಜಧಾನಿ ಲಕ್ನೌ. ಪ್ರಮುಖ ನದಿಗಳು ಗಂಗಾ, ಯಮುನಾ. ವಿವರಣೆ: ಉತ್ತರ ಪ್ರದೇಶವು ಭಾರತದ ಅತಿ ಹೆಚ್ಚು ಜನಸಂಖ್ಯೆಯ ರಾಜ್ಯವಾಗಿದೆ. ಅಯೋಧ್ಯೆ, ವಾರಣಾಸಿ, ಮಥುರಾ ಮೊದಲಾದ ಪವಿತ್ರ ಸ್ಥಳಗಳು ಇಲ್ಲಿವೆ. ಆಗ್ರಾದಲ್ಲಿರುವ ತಾಜ್ ಮಹಲ್ ವಿಶ್ವ ಪ್ರಸಿದ್ಧ ಸ್ಮಾರಕವಾಗಿದೆ. ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ಈ ರಾಜ್ಯ ಪ್ರಮುಖ ಸ್ಥಾನ ಹೊಂದಿದೆ. ಪಂಜಾಬ್. ರಾಜಧಾನಿ ಚಂಡೀಗಢ. ಪ್ರಮುಖ ನದಿಗಳು ಸಟ್ಲೆಜ್, ಬಿಯಾಸ್. ವಿವರಣೆ: ಪಂಜಾಬನ್ನು ಭಾರತದ ಅನ್ನದ ಭಂಡಾರ ಎಂದು ಕರೆಯುತ್ತಾರೆ. ಗೋಧಿ ಮತ್ತು ಅಕ್ಕಿ ಬೆಳೆಗೆ ಪ್ರಸಿದ್ಧ. ಅಮೃತಸರದಲ್ಲಿರುವ ಸ್ವರ್ಣ ಮಂದಿರ ಸಿಖ್ ಧರ್ಮದ ಪ್ರಮುಖ ಕೇಂದ್ರವಾಗಿದೆ. ಪಂಜಾಬ್ ಜನರ ಧೈರ್ಯ ಮತ್ತು ದೇಶಭಕ್ತಿಗೆ ಹೆಸರುವಾಸಿ. ಹರಿಯಾಣ. ರಾಜಧಾನಿ ಚಂಡೀಗಢ. ವಿವರಣೆ: ಹರಿಯಾಣ ಕೃಷಿ ಮತ್ತು ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿದೆ. ಕುರುಕ್ಷೇತ್ರ ಮಹಾಭಾರತ ಯುದ್ಧ ನಡೆದ ಸ್ಥಳವಾಗಿದೆ. ಕುಸ್ತಿ ಮತ್ತು ಕ್ರೀಡಾಪಟುಗಳಿಗೆ ಈ ರಾಜ್ಯ ಪ್ರಸಿದ್ಧ. ಹಿಮಾಚಲ ಪ್ರದೇಶ್. ರಾಜಧಾನಿ ಶಿಮ್ಲಾ. ವಿವರಣೆ: ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಇರುವ ಸುಂದರ ರಾಜ್ಯ. ತಂಪಾದ ಹವಾಮಾನ, ಹಿಮಪಾತ ಮತ್ತು ಪ್ರಕೃತಿ ಸೌಂದರ್ಯಕ್ಕೆ ಪ್ರಸಿದ್ಧ. ಪ್ರವಾಸೋದ್ಯಮ ಹಾಗೂ ಸೇಬು ಬೆಳೆ ಇಲ್ಲಿ ಮುಖ್ಯ ವೃತ್ತಿಗಳು. ಉತ್ತರಾಖಂಡ. ರಾಜಧಾನಿ ಡೆಹ್ರಾಡೂನ್. ಪ್ರಮುಖ ನದಿಗಳು ಗಂಗಾ, ಯಮುನಾ. ವಿವರಣೆ: ಉತ್ತರಾಖಂಡವನ್ನು ದೇವಭೂಮಿ ಎಂದು ಕರೆಯಲಾಗುತ್ತದೆ. ಬದರಿನಾಥ, ಕೇದಾರನಾಥ, ಹರಿದ್ವಾರ ಮತ್ತು ರಿಷಿಕೇಶ ಪ್ರಮುಖ ತೀರ್ಥಯಾತ್ರೆಗಳಾಗಿವೆ. ಯೋಗ ಮತ್ತು ಧ್ಯಾನಕ್ಕೆ ಪ್ರಸಿದ್ಧ ರಾಜ್ಯ. ರಾಜಸ್ಥಾನ. ರಾಜಧಾನಿ ಜೈಪುರ್. ವಿವರಣೆ: ರಾಜಸ್ಥಾನವು ಭಾರತದ ಅತಿದೊಡ್ಡ ರಾಜ್ಯ. ಥಾರ್ ಮರುಭೂಮಿ, ಭವ್ಯ ಕೋಟೆಗಳು ಮತ್ತು ಅರಮನೆಗಳಿಗೆ ಪ್ರಸಿದ್ಧ. ರಜಪೂತ್ ಇತಿಹಾಸ, ಶೌರ್ಯ ಮತ್ತು ಸಂಸ್ಕೃತಿಗೆ ಈ ರಾಜ್ಯ ಹೆಸರುವಾಸಿ. ಜೈಪುರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಬಿಹಾರ್. ರಾಜಧಾನಿ ಪಟ್ನಾ. ವಿವರಣೆ: ಬಿಹಾರವು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿದೆ. ಬುದ್ಧನು ಜ್ಞಾನೋದಯ ಪಡೆದ ಬೋಧಗಯಾ ಇಲ್ಲಿದೆ. ನಳಂದಾ ವಿಶ್ವವಿದ್ಯಾಲಯ ಪುರಾತನ ಜ್ಞಾನ ಕೇಂದ್ರವಾಗಿತ್ತು. ಕೃಷಿ ಮತ್ತು ಇತಿಹಾಸದಲ್ಲಿ ಬಿಹಾರ್ ಪ್ರಮುಖ ಸ್ಥಾನ ಹೊಂದಿದೆ.